ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೇನು ಅಂದ್ಕೊಂಡಿದ್ರಿ? ಇದು ಏನಂತಂದರೆ ಶಾವು ಕಡಲೆಬೇಳೆ ಪಾಯಸ ಮಾಡಿದ್ದೆ. ತುಂಬ ಏನಂತಂದರೆ ಚೆನ್ನಾಗಿತ್ತು. ಇದನ್ನು ಹೇಗೆ ಮಾಡಿದ್ದೆ ಅಂತ ನಾ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಏನು ಮಾಡಿದ್ದೆ ಅಂತಂದರೆ 1 ಕಪ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ, ಒಂದು ಅರ್ಧ ಕಪ್ ಆಗೋಷ್ಟು ಶಾಬೂನ ತೊಗೊಂಡಿದ್ದೆ. ಶಾಬೂವನ್ನು ಏನು ಮಾಡಿದ್ನಿ ಅಂತಂದರೆ ನೆನೆಲಿಕ್ಕೆ ಒಂದು 2-3 ತಾಸು ಇಟ್ಟಿದ್ದೆ. ಅದೇ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಇಟ್ಟೆ. ಮತ್ತು ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಒಂದು 4-5 ವಿಸಲ್ ಆಗೋ ತನಕ ಕುದಿಲಿಕ್ಕೆ ಇಟ್ಟೆ. ಕಡಲೆಬೇಳೆಯನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದ ನಂತರ ಒಂದು 5 ವಿಸಲ್ ಅದು ಇವಾಗ ಇಳಿಸಿದ್ದೀನಿ. ಕಡಲೆಬೇಳೆ ಏನಂತಂದರೆ ಈಗ ಕುದ್ದಿದ್ದವು. ಇಷ್ಟು ಕುದ್ರೆ ಸಾಕು. ಮತ್ತು ಏನಂತಂದರೆ ಶಾಬು ಕೂಡ ಏನಂತಂದರೆ ಒಂದು 4-5 ತಾಸು ಇಟ್ಟಿದ್ದೆ. ಇವು ಕೂಡ ಚೆನ್ನಾಗಿ ನೆಂದಿದ್ದವು. ಇನ್ನು ಪಾಯಸ ಮಾಡಬೇಕಂತಂದರೆ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಏನಂತಂದರೆ ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಕಟ್ ಮಾಡಿದಂಥ ಕಾರಿಕನ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ಈಗ ಪಾಯಸನ ಹೇಗೆ ಮಾಡೋದು ನೋಡಿ. ಒಂದು ಕಡಾಯಿನ ತೊಗೊಂಡಿದ್ದೀನಿ. ಈ ಕಡಾಯಿಯಲ್ಲಿ ಏನಂತಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಈ ಕಟ್ ಮಾಡಿದಂಥ ಖರ್ಜೂರನ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಏನಂತಂದರೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನೊಂದು ಪ್ಲೇಟಲ್ಲಿ ತಕ್ಕೊಂಡು ಇವಾಗ ಏನಂತಂದರೆ ಅದೇ ಕಡಾಯಿಯಲ್ಲಿ ಏನಂತಂದರೆ ನೀರು ಹಾಕಿ ಅದರಲ್ಲೇ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಈ ಬೆಲ್ಲ ಏನಾಗಬೇಕಂದ್ರೆ ಪೂರ್ತಿ ಎಲ್ಲ ಕರಗಬೇಕು. ಕರಗುತನ ನಾವೇನಂತಂದರೆ ಈ ರೀತಿಯಾಗಿ ತಿರ್ಕೊಂತ ಬೆಲ್ಲವನ್ನೆಲ್ಲ ಕರಗಿಸ್ಬೇಕು. ಈ ಬೆಲ್ಲವೆಲ್ಲ ಕರಗಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಈಗ ಇದಕ್ಕೆ ನೆನೆಸಿಟ್ಟಂಥ ಶಾಬುವನ್ನು ಹಾಕ್ಕೊಳ್ಳೋದು. ನಂತರ ಏನಂತಂದರೆ ಕುದಿಸಿದಂಥ ಕಡಲೆಬೇಳೆಯನ್ನು ಸ್ವಲ್ಪ ಏನಂತಂದರೆ ಸಣ್ಣ ಮಾಡಿಕೊಂಡು ಹಾಕ್ಕೊಳ್ಳೋದು. ಈ ರೀತಿಯಾಗಿ ಕಡಾಯಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಏನಂತಂದರೆ ತಿರ್ಕೊಳ್ಳೋದು. ಇವಾಗ ಏನಂತಂದರೆ ಇಷ್ಟೊಂದು ತಿಳಿಯಾಗಿದೆ. ಆಮೇಲೆ ಏನಂತಂದರೆ ಸ್ವಲ್ಪ ಕುದ್ದ ನಂತರ ಅದು ಗಟ್ಟಿ ಆಗ್ತದೆ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಮತ್ತು ಏಲಕ್ಕಿ ಕೂಡ ಹಾಕಿದ್ದೀನಿ ಸಣ್ಣ ಮಾಡಿ. ಇವಾಗ ಏನಂತಂದರೆ ಒಂದು 10-15 ನಿಮಿಷ ಮತ್ತೆ ಏನಂತಂದರೆ ಇದ್ರ ಮೇಲೆ ಮುಚ್ಚಿ ಕುದಿಲಿಕ್ಕೆ ಬಿಡೋದು. ಈಗೇನಂತಂದರೆ ಗಟ್ಟಿಗಿದೆ. ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಈಗ ಸ್ವಲ್ಪ ಏನಂತಂದರೆ 1-2 ಕಪ್ ಆಗೋಷ್ಟು ಹಾಲನ್ನು ಹಾಕಬೇಕು. ನಾನು ಇವಾಗ ಹಾಲು ಹಾಕಿದೆ. ಹಾಲು ಹಾಕಿ ಸ್ವಲ್ಪ ತಿರುಗಬೇಕು. ಈ ರೀತಿಯಾಗಿ ತಿರುವುದು. ಮತ್ತು ಏನಂತಂದರೆ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಬೇಕು. ತುಪ್ಪ ಹಾಕಿ ಮತ್ತೆ ಏನಂತಂದರೆ ತಿರುವುದು. ಈಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಪಾಯಸ ಅಂತೂ ಇವಾಗ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಬಿಟ್ಟು ಏನಂತಂದರೆ ಸರ್ವ್ ಮಾಡೋದು. ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಸೂಪರಾಗಿ ಕಾಣ್ತಾ ಇದೆ. ಪಾಯಸ ಅಂತೂ ಸೂಪರಾಗಿದೆ. ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಫ್ರೆಂಡ್ಸ್, ನೀವು ಯಾವಾಗಾದರೂ ಮಾಡ್ತೀನಿ. ತುಂಬ ಈಸಿಯಾಗಿದೆ. ಅಷ್ಟೇ ಏನಂತಂದರೆ ಟೇಸ್ಟಿ ಕೂಡ ಇದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.